ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕೆಲಸ ಆಗ್ಬೇಕಾ ಅಂತ ಸರ್. ಯಾಕಂದ್ರೆ ಮೊದಲೆಲ್ಲ ಕೊಲೆಗಳಾಗ್ತಿದ್ದು ಲ್ಯಾಂಡು ಮತ್ತೊಂದು ದಂಧೆನೋ ಮಾಫಿಯಾ ಲೆಕ್ಕಾಚಾರದಲ್ಲಿ ಕೊಲೆಗಳಾಗ್ತಿದ್ದು. ಇವತ್ತು ಯಾವುದೇ ದಂಧೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಸಣ್ಣ ಪುಟ್ಟ ಕಾಮೆಂಟ್ಗಳಿಗೆ ಸಂದೇಶಗಳಿಗೆ ಕೊಲೆಗಳು ಈ ಥರ ಸನ್ನಿವೇಶ ಬಂದಿದ್ಬಿಟ್ಟಿದೆ. ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಮಟ್ಟಕ್ಕೆ ನೋಡೋದೇ ಆದರೆ ಯಾರ್ಯಾರು ಈಗ ನಮ್ಮದು ದೊಡ್ಡ ಪಾತ್ರ ಇದೆ ಮಾಧ್ಯಮಗಳದ್ದು, ಐ ಅಗ್ರಿ. ಬಟ್ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಒಂದಷ್ಟಾರ ಯಂಗ್ಸ್ಟರ್ಗಳ ರೀಚ್ ನೋಡಿ. ತಾವು ಹೇಳ್ತಾ ಇರೋದು 100% ಸತ್ಯ. ಅವ್ರಿಗೆ ಕಾಮೆಂಟ್ ಅವ್ರು ಎಷ್ಟು ಮಟ್ಟಿದ್ದಾರೆ ಅಂದ್ರೆ ನಾವು ಮಾಡ್ಬಿಟ್ರೆ ನಮ್ಮನ್ನ ಹೆಂಗಿಡಿತಾರೆ ಅಂತ ಅನ್ನುವಂತ ಬಹಳ ಅತ್ಯಂತೆಯ ಕೆಳಮಟ್ಟದ ಕಳಪೆಯ ಬುದ್ಧಿಶಕ್ತಿ ಇರ್ತಕ್ಕಂಥ ಮಾಡುವಂಥದ್ದು. ಸ್ವಲ್ಪ ಬುದ್ಧಿ ಇರ್ತಕ್ಕಂಥವ್ರು, ತಿಳ್ಕೊಂಡಿರ್ತಕ್ಕಂಥವ್ರು, ಅಯ್ಯೋ ಹೌದಪ್ಪ ನಾನು ನನ್ನ ಮೊಬೈಲ್ ನಂಬರ್ ಇಂದ IP ಅಡ್ರೆಸ್ ತಗೊಂಡು ಬಂದು ನಾನು ಎಲ್ಲಿದ್ದೀನೋ ಪತ್ತೆ ಮಾಡ್ಕೊಂಡು ಎತ್ಕೊಂಡೋಗಿ ಜೈಲಿಗೆ ಕಳಿಸ್ಬಿಡ್ತಾರೆ. ಅದು ಪೊಲೀಸರು ಬಹಳ ಸುಲಭ. ಆಮೇಲೆ ಬಹಳ ಸುಲಭವಾದಂತ ಕೆಲಸ ಅವ್ರನ್ನ ಹಿಡ್ಕೊ ಬರುವಂತದ್ದು. ಯಾಕೆ ಅಂತಂದ್ರೆ ಅವ್ನು ನೆಟ್ ಯೂಸ್ ಮಾಡ್ತಾ ಇರ್ತಾನೆ, ಮತ್ತೆ ಅವ್ನ ಲೊಕೇಶನ್ ಇರ್ತದೆ, ಅವ್ನ CDR ಇರ್ತದೆ, ಅವ್ನ ಕಾಂಟ್ಯಾಕ್ಟ್ ಅಲ್ಲಿ ಅವ್ನು ಯಾರು ಮಾತಾಡಿದಾನೆ ಗೊತ್ತಾಗ್ತದೆ. ಅವ್ನು ವಿಚಾರ ಮಾಡಿದ ತಕ್ಷಣ ಇಂಥವ್ನ ಮಗ ಇಂಥ ಮನೆ ಅಂತ ಹೇಳ್ತಾರೆ, ಹೋಗಿ ಸ್ಟ್ರೇಟ್ ಆಗಿ ಅವ್ನು ಹಿಡ್ಕೊಂಡು ಅವ್ನ ಮೊಬೈಲ್ನ ತಗೊಂಡು ಬಂದು ದಸ್ತಗಿರಿ ಮಾಡುವಂಥದ್ದು ಬಹಳ ಸುಲಭದ ಕೆಲಸ. ಅದೇನ್ ಕಷ್ಟದ ಕೆಲಸನೇ ಇಲ್ಲ. ಅದನ್ನ ಅವ್ರಿಗೆ ನಾವುಗಳು ಮನವರಿಕೆ ಮಾಡ್ಕೊಡ್ಬೇಕು. ಈ ತರ ಕೆಟ್ಟ ಸಂದೇಶಗಳನ್ನ ಮಾಡಕ್ ಹೋಗ್ಬೇಡಿ, ಕೆಟ್ಟ ಕಾಮೆಂಟ್ಗಳನ್ನ ಮಾಡಕ್ ಹೋಗ್ಬೇಡಿ. ಕಾನೂನಿನಲ್ಲಿ ಇವೆಲ್ಲ ಅಪರಾಧ ಅಂತ ಅನ್ನುವಂಥದ್ನ ನಾವುಗಳು ಅಲ್ಲಲ್ಲೇ ಪೊಲೀಸ್ ಠಾಣೆಗಳ ವತಿಗಳಿಂದ ಏನು ನಡೆಸ್ತಾ ಇರ್ತೀವಲ್ಲ, ಇಂಥದ್ನೆಲ್ಲನೂ ಅಲ್ಲಿ ಕಾನೂನಿನ ಶಿಬಿರ ಇಂಥವನ್ನೆಲ್ಲನೂ ಸೋಷಿಯಲ್ ಮೀಡಿಯಾಕ್ಕೆ ಸಂಬಂಧಪಟ್ಟಂತ ರಿಲೇಟೆಡ್ ನಲ್ಲಿ ಅಲ್ಲಲ್ಲೇ ನಾವು ಸಹ ಅರಿವು ಮೂಡಿಸ್ತಕ್ಕಂಥ ಕೆಲಸನ ಪೊಲೀಸ್ ಠಾಣೆಗಳ ವತಿಗಳಿಂದ ನಾವು ಖಂಡಿತವಾಗ್ಲೂ ಹೋಬಳಿ ಮಟ್ಟದಲ್ಲೋ ತಾಲೂಕು ಮಟ್ಟದಲ್ಲೋ ಹಾಗೂ ಕಾಲೇಜ್ಗಳಿಗೆ ಇರ್ತಕ್ಕಂಥ ಕಾಲೇಜ್ಗಳಿಗೆ ಹೋಗ್ತಕ್ಕಂಥದ್ದು, ಮತ್ತೆ ಡಿಗ್ರಿ ಕಾಲೇಜ್ಗೆ ಹೈಸ್ಕೂಲ್ಗಳಿಗೆ, ಯಾಕೆಂದ್ರೆ ಮೊಬೈಲ್ಗಳು ಯಾರು ಯೂಸ್ ಮಾಡ್ತಾ ಇದ್ದಾರೆ ಅವರ ನಾವು ಅತ್ಯಂತ ಹೋಗಿ ಅವ್ರಿಗೆ ಇದನ್ನೆಲ್ಲ ಅರ್ಧ ಗಂಟೆ 1 ಗಂಟೆ ಯಾರು ಅಧಿಕಾರಿಗಳೇ ಹೋಗದೆ ಹೋದ್ರು ಪರವಾಗಿಲ್ಲ, ಪೊಲೀಸ್ ಒಬ್ಬ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಹೋಗಿ ಇದನ್ನೆಲ್ಲನೂ ಮನವರಿಕೆ ಮಾಡ್ಕೊಟ್ಟು ಬಂದ್ರೆ ನನ್ನ ಲೆಕ್ಕದಲ್ಲಿ ಇದು ಬಹಳ ಅತ್ಯಂತ ಯಶಸ್ವಿ ಆಗ್ತದೆ. ಮತ್ತೆ ಹೌದಲ್ಲ ಪೊಲೀಸರುಗಳು ಈಗ ನಮ್ಗೆ ಹೇಳಿದಾರಪ್ಪ, ಹೌದು ಹಿಂಗೆಲ್ಲ ಆಗ್ತದಪ್ಪ, ಹಿಡ್ಕೊಬಿಡ್ತಾರೆ ನಮ್ಮನ್ನ ಅನ್ನುವಂಥದ್ದು ಯಾರು ಗೊತ್ತಿರೋಲ್ಲ ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಮನವರಿಕೆ ಆಗ್ತದೆ. ಇಲ್ಲ ಅಂದ್ರೆ ಏನೂ ಗೊತ್ತಿರೋದಿಲ್ಲ, ಸುಮ್ಮನೆ ಕಳಿಸ್ತಾ ಇರ್ತಾರೆ. ಏನ್ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ ಬಿಡು, ಯಾವ್ದೋ ಮೂಲೆ ಒಳಗಡೆ ನಮ್ಮೂರು ಬಸ್ಸು ಬರಲ್ಲ, 2 ವೀಲರು ಬರಲ್ಲ, ಹೆಂಗ್ ಬಂದು ಹಿಡ್ಕೊಬಿಡ್ತಾರೆ ಅಂತ ಅನ್ನುವಂತ ಪಾಪ ಅತ್ಯಂತ ಬಹಳ ಹೀನಾಯವಾಗಿ ಯೋಚನೆ ಮಾಡ್ಕೊಂಡು ಜೈಲಿಗೆ ಹೋಗ್ಬಿಡ್ತಾರೆ. ಆ ಕಾರಣಕ್ಕೆ ದಯಮಾಡಿ ಈ ತರದೆಲ್ಲಾನು ಯಾವುದೇ ಕಾರಣಾಂತರಕ್ಕೂ ಯಾರ ಮೇಲೆ ಕಾಮೆಂಟ್ ಮಾಡ್ಬೇಕು ಅಂದ್ರೆ ಮಾತಾಡ್ಬೇಕಾದ್ರೂ ಅಷ್ಟೇನೆ, ಕಾಮೆಂಟ್ ಮಾಡ್ಬೇಕಾದ್ರೂ ಅಷ್ಟೇನೆ, ಮತ್ತೆ ಬರೆದು ಏನು ಕಳಿಸ್ಕೊಡ್ತಿರಲ್ಲ ಕಾಮೆಂಟ್ ರೈಟ್ ಅದನ್ನು ಮಾಡ್ಬೇಕಾದಂತೂ ಬಹಳ ನಮ್ಗೆ ಆದಂತ ಕಾನೂನಲ್ಲಿ ಹೀಗೆ ಮಾಡ್ಬೇಕು ಅಂತಿದೆ. ಯಾರ ಮೇಲೂ ಗದಾಪ್ರಹಾರ ಮಾಡೋಕ್ಕಾಗಲ್ಲ, ಯಾರಿಗೂ ಅವಮಾನ ಮಾಡೋಕ್ಕಾಗುದಿಲ್ಲ, ಹಾಗೂ ಯಾರಿಗೂ ಎದುರಿಸೋಕ್ಕಾಗುದಿಲ್ಲ ಮೀಡಿಯಾದಲ್ಲಿ ಕೂತ್ಕೊಂಡು ಹೀಗೆ ಅನ್ನುವಂಥದ್ದು ಕಾನೂನಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಬರೆದಿಟ್ಟಿದ್ದಾರೆ.